ಒಂದು ಸುಮಾರು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾನು ಇದ್ದೀನಿ. ಅದು ಯಾವುದೋ ಒಂದು ಗ್ರೂಪಲ್ಲಿ ಒಬ್ರು ಏನ್ ಸ್ವಾಮಿ ನಮ್ಮ ಗಂಡಸರಿಗೆ ಏನು ಮಾಡಿಲ್ವಾ ಅಂತ ಕೇಳಿದೆ. ಅದಕ್ಕೆ ಆ ಗ್ರೂಪಲ್ಲೇ ಯಾರೋ ಒಬ್ಬ ರಿಪ್ಲೈ ಮಾಡ್ದ, ಸ್ವಾಮಿ ನಮ್ಮ ಮನೇಲಿ ನಮ್ಮ ಹೆಂಡತಿ ರಂಗೋಲಿ ಬಿಟ್ಟಿದ್ದಾರೆ ಮನೆ ಮುಂದೆ, ಆ ರಂಗೋಲಿ ಬಿಟ್ಟಿರೋದಕ್ಕೆ ಒಂದು ಪ್ರೈಸ್ ಕೊಟ್ಟಿದ್ದಾರೆ, ರಂಗೋಲಿ ಚೆನ್ನಾಗಿತ್ತು ಅಂತ ಆ ಒಂದು ಪಾರ್ಟಿಸಿಪೇಷನ್ ಪ್ರೈಸ್ ಅಲ್ಲದೆ ಇನ್ನೊಂದು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸ್ವಾಮಿ. ನಮ್ಮ ಮನೇಲಿ ನಮ್ಮ ಹೆಂಡತಿ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಅದಾದ್ಮೇಲೆ ಸುಮಾರು ಜನ 10 ಜನ ಹಾಕಿದ್ರು, ನಮ್ಮ ಮನೇಲಿ ಹೆಂಡತಿ ಖುಷಿ ಇದ್ರೆ ನಾವು ಗಂಡಂದಿರು ಖುಷಿ ಅಂತ. ಹಿಂಗೆ ಮಹಿಳೆಯರ ಜೊತೆಗೆ ಅವ್ರ ಗಂಡಂದಿರು ಮನೆ ಗೆದ್ಬಿಟ್ಟಿದ್ದೀರ ನೀವು. ಇದು ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು. ಬಹಳ ಒಂದು ಮಹಿಳೆಯರು ಏನು ಒಂದು ಈ ರಂಗೋಲಿಯನ್ನು ಬಿಡಿಸುವಂತ ಒಂದು ಟ್ಯಾಲೆಂಟ್ ಇದೆ. ಬಹಳಷ್ಟು ಜನ ಟ್ಯಾಲೆಂಟ್ ನ ಯೂಸ್ ಮಾಡಿಕೊಂಡು ಒಂದು ಮೆಸೇಜ್ ಕೊಟ್ರು. ಅವ್ರ ಮೇಲೆ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಒಂದು ಮೆಸೇಜ್ ಕೊಟ್ರು. ಈ ಕಾನ್ಸ್ಟಿಟ್ಯೂನ್ಸಿಲಿ ನಡೀತಿರುವಂತ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಮೆಸೇಜ್ ಕೊಟ್ರು. ಬಹಳ ಚೆನ್ನಾಗಿ ಬಿಡಿಸಿದ್ದಾರೆ ಮಹಿಳೆಯರು. ಎಷ್ಟು ಜನ ಈ ಟ್ಯಾಲೆಂಟ್ ಎಲ್ಲಿ ಅಡಗಿತ್ತು ಇಷ್ಟು ದಿನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇಂಥ ಒಂದು ಬಹಳ ಅದ್ದೂರಿಯಾದ ಕಾರ್ಯಕ್ರಮ. ಇನ್ನೊಂದು ಈ ಯಾವತ್ತು ಇನ್ನೊಂದು ಸನ್ನಿವೇಶ ನಡೆದಿತ್ತು, ಅದನ್ನೊಂದು ಹೇಳ್ಬೇಕು ಈ ಸ್ಟೇಜ್ ಅಲ್ಲಿ ಅಂತ ನನ್ಗೆ ಅನಿಸ್ತಾ ಇದೆ ಇವತ್ತು. ಬೇರೆ ಎಲ್ಲ ವಾರ್ಡ್ಗಳಲ್ಲಿ, ಬೇರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಬಹಳ ಸ್ಮೂತ್ ಆಗಿ ಎಷ್ಟೇ ಜನ ರಂಗೋಲಿ ಬಿಡಿಸಿದ್ರು, ಬಹಳ ಸ್ಮೂತ್ ಆಗಿ ಆಯ್ತು. ಈ ಭಾಗದಲ್ಲಿ ಈ ಒಂದು ಯಾವ ವಾರ್ಡ್ ಅಂತ ಹೇಳಲ್ಲ, ಬಟ್ ಯಾವುದೋ ಒಂದು ವಾರ್ಡ್ ಅಲ್ಲಿ ಎಲ್ಲ ಕಡೆ ಅಲ್ಲ, ಯಾವುದೋ ಒಂದು ಸುಮಾರು ರೋಡ್ಗಳಲ್ಲಿ ಎಲ್ಲ ಮಹಿಳೆಯರು ರಂಗೋಲಿ ಬಿಡಿಸಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳು ಒಂದು ಬೈಕ್ ನ ತಗೊಂಡು ಹೆಲ್ಮೆಟ್ ಹಾಕೊಂಡು ಏನೊಂದು ನಂಬರ್ ಪ್ಲೇಟ್ ಎಲ್ಲ ತೆಗೆದು ಈ ರಂಗೋಲಿ ಮೇಲೆಲ್ಲ ಅಳಿಸಕ್ ಹೋಗಿದ್ದಾರೆ. ನಡೆದಿದೆ ಇದು. ಇದೇನ್ ಅಳ್ಸಕ್ ಹೋಗಿದಿರಲ್ಲ, ನೀವ್ ಯಾರು ಅಂತ ಟ್ರ್ಯಾಕ್ ಮಾಡ್ಬೋದಿತ್ತು. ನಮ್ಮ ಶಾಸಕರು ಒಂದು ಕಂಪ್ಲೇಂಟ್ ಕೊಟ್ಟು ಟ್ರ್ಯಾಕ್ ಮಾಡಿಸ್ಬೋದಿತ್ತು. ಆದ್ರೂ ಆಯ್ತು ಬಿಡು ಅಂತ ಬಿಟ್ಟಿದ್ದಾರೆ. ಆದ್ರೆ ನೀವ್ ಯಾರಿಗೆ ಮಾಡಿದಿರಲ್ಲ, ಈ ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಾಡಿರುವಂತ ಒಂದು ರಂಗೋಲಿನ ಅಳಿಸಿದಿರಲ್ಲ, ಯಾವತ್ತೂ ಕ್ಷಮಿಸಲ್ಲ ನಿಮ್ನ. ನೀವು ಯಾರು ಮಾಡಿದಿರೋ ಗೊತ್ತಿಲ್ಲ, ಆದ್ರೂ ನೀವು ಅಲ್ಲಿ ಬಿಟ್ಟಿರೋ ರಂಗೋಲಿ ನಡೆಸ್ಬೋದು. ಆದ್ರೆ ನಮ್ ಸೋಮಶೇಖರ್ ಗೌಡ್ರು ಈ ಸಾವಿರಾರು ಮಹಿಳೆಯರು 89 ಸಾವಿರಾರು ಮಹಿಳೆಯರ ಮನ್ಸಲ್ಲಿ ರಂಗೋಲಿ ಬಿಟ್ಟಿದಾರಲ್ಲ, ಅದನ್ನ ಯಾರ ಕೈಲೂ ಅಳ್ಸಕ್ ಆಗಲ್ಲ, ಯಾರ ಕೈಲೂ ಅಳ್ಸಕ್ ಆಗಲ್ಲ. 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು 90% ಯಾರು ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕ್ಷೇತ್ರ ಪೂರ್ತಿ ಸುಮಾರು 3000 ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಕರೆಸಿ ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೊಂದು ಸ್ಕೂಲ್ ಬ್ಯಾಗ್, ಒಂದು ವಾಟರ್ ಬಾಟ್ಲು, ಒಂದು ಕ್ಯಾಶ್ ಪ್ರೈಸ್ ಕೊಟ್ಟಿದಾರಲ್ಲ ಸ್ವಾಮಿ, ಅದನ್ನ ಯಾರು ಅಳ್ಸಕ್ ಆಗಲ್ಲ, ಯಾರು ಅಳ್ಸಕ್ ಆಗಲ್ಲ. ಸಾವಿರಾರು ಗರ್ಭಿಣಿ ಮಹಿಳೆಯರು ಅವ್ರ ಕೈಲಿ ಫೈನಾನ್ಷಿಯಲ್ ಆಗಿ ಯಾರು ವೀಕ್ ಇದಾರೋ ಅವ್ರು ಯಾರು ಸೀಮಂತ ಮಾಡ್ಕೊಳಕ್ ಆಗಲ್ವಲ್ಲ, ಅಂತವ್ರಿಗೆ ಎಲ್ಲಾರ್ಗು ವಾರ್ಡ್ ವೈಸ್ ಸೀಮಂತ ಮಾಡಿದ್ರಲ್ಲ ಸ್ವಾಮಿ, ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು, ಅದನ್ನ ಯಾರು ಅಳ್ಸಕ್ ಆಗಲ್ಲ. ಕೆಂಗೇರಿ ಕೊಂಗಟ್ಟ ಗ್ರೌಂಡ್ ಅಲ್ಲಿ ಶಿವರಾತ್ರಿ ಮಾಡಿದ್ದಾರೆ, ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ದಾರೆ. ಒಂದು ಕೇದಾರನಾಥದ ಒಂದು ಶೈಲಿಯಲ್ಲಿ ಒಂದು ಅರೇಂಜ್ಮೆಂಟ್ ನ ಮಾಡಿ 50,000 ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗಿದಾರಲ್ಲ, ಅದನ್ನ ಯಾರು ಅಳ್ಸಕ್ ಆಗಲ್ಲ ಸ್ವಾಮಿ. ಇಷ್ಟು ಕೆಂಗೆ ಉಳ್ಳಾಳಲ್ಲಿ 210 ಕೋಟಿ ವೆಚ್ಚದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದಾರಲ್ಲ, ಅದನ್ನ ಯಾರು ಅಳ್ಸಕ್ ಆಗಲ್ಲ. 3 ವರ್ಷದಲ್ಲಿ 1000 ಕೋಟಿ ಅನುದಾನ ತಂದಿದ್ದಾರೆ ಈ ಕ್ಷೇತ್ರಕ್ಕೆ. ಈ ಒಂದು ದೊಡ್ಡ ಕ್ಷೇತ್ರಕ್ಕೆ ಇಷ್ಟು ಅನುದಾನ ತಂದು ಕೆಲಸ ಮಾಡಿದಾರಲ್ಲ ಸ್ವಾಮಿ, ಅದನ್ನ ಯಾರು ಅಳ್ಸಕ್ ಆಗಲ್ಲ. ಈ ಒಂದು ಕ್ಷೇತ್ರಕ್ಕೆ ಹಗಲು ರಾತ್ರಿ ದುಡಿದು ಸುಮಾರು 10 ವರ್ಷದಿಂದ 13 ವರ್ಷದಿಂದ ದುಡ್ಕೊಂಡು ಬಂದಿರೋ ಶಾಸಕರು. ನಿಮ್ಗೆ ಗೊತ್ತು ಅಂದ್ರಹಳ್ಳಿ ದೊಡ್ಡಬಿದ್ರಕಲ್ಲಿ ಹೆಂಗಿತ್ತು ಅಂತ, ಈಗ ಹೆಂಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇನ್ನೇನು ಒಂದು 10% ಕೆಲಸ ಬಾಕಿ ಇರ್ಬೋದೇನೋ ಅಷ್ಟೇ, ಅದನ್ನು ಇನ್ನು 2 ವರ್ಷದಲ್ಲಿ ಮಾಡಿ ಮುಗಿಸ್ತಾರೆ ನಮ್ಮ ಸೋಮಶೇಖರ್ ಗೌಡರು. ಈ ಒಂದು ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಈ ಕಾರ್ಯಕ್ರಮಗಳ ಜೊತೆ
ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಲ್ಮೋಸ್ಟ್ 1 ಲಕ್ಷ ಮಹಿಳೆಯರು ಕ್ಷೇತ್ರ ಪೂರ್ತಿ ರಂಗೋಲಿ ಬಿಡಿಸಿರೋದು,